ಭಾರತದ ದಾಳಿಗೆ ಪಾಕಿಸ್ತಾನ ಇವರು ಬುಡಕ್ಕೆ ಇನ್ನೂ ಕರೆಕ್ಟಾಗಿ ನೀರು ಬಂದಿಲ್ಲ, ಅಲ್ಲಿವರೆಗೆ ಇವರು ಸರಿ ಹೋಗಲ್ಲ. ಭಾರತದ ದಾಳಿಗೆ ನಾವು ಹೆದರಲ್ಲ, ಹಿಂದೆ ಸರಿಯುವ ಮಾತೇ ಇಲ್ಲ. ನಮ್ಮದು ಧೈರ್ಯವಂತರ ದೇಶ. ಈ ವಿಚಾರವನ್ನ ಭಾರತ ಮರೆತಿದೆ ಅಂತೇಳಿ ಪಾಕ್ನ ಪ್ರಧಾನಿ ಶಹಬಾಜ್ ಶರೀಫ್ ಸ್ಟೇಟ್ಮೆಂಟ್ ಅನ್ನು ಕೊಟ್ಟಿದ್ದಾರೆ. ಇವರಿಗೆ ಬುದ್ಧಿ ಬಂದಿಲ್ಲ. ಹೆದರಬೇಡಿ. ಯಾಕೆ ಹೆದರಿ ಅಂತ ಹೇಳಿದವ್ರು ಯಾರು? ನಾವೇನು ಹೇಳಿದೀವ ಇವ್ರಿಗೆ? ನಾವು ಹೇಳಿಲ್ವಲ್ಲ. ಅಟ್ಯಾಕ್ ಆದ್ರೆ, ರಿಟಾಲಿಯೇಷನ್ ಆದ್ರೆ ನಾವು ರಿಟಾಲಿಯೇಷನ್ ಮಾಡ್ತೀವಿ ಅಂತ ಹೇಳಿದೀವಿ. ರಿಟಾಲಿಯೇಷನ್ ಅನ್ನ ಮಾಡಿದೀವಿ. ಇವತ್ತು ವಿ ಅಫಿಷಿಯಲಿ ಅನೌನ್ಸ್ಡ್ ನಾವು ರಿಟಾಲಿಯೇಷನ್ ಅನ್ನ ಮಾಡಿದೀವಿ. ಲಾಹೋರ್ನ ಏರ್ ಡಿಫೆನ್ಸ್ ಸಿಸ್ಟಮ್ನ ಮೇಲೆ ನಾವು ಇವತ್ತು ದಾಳಿಯನ್ನ ಮಾಡಿದೀವಿ ಅಂತೇಳಿ ನಾವು ಅಧಿಕೃತವಾಗಿ ಸ್ಟೇಟ್ಮೆಂಟ್ ಅನ್ನ ಕೊಟ್ಟಿದ್ದೀವಿ. ಅಧಿಕೃತವಾಗಿ ಇವತ್ತು ಹೇಳಿದೀವಿ. ನಾವು ನಿನ್ನೆ ಆದ್ರೆ ನಾವು ಹೇಳಿರಲಿಲ್ಲ. ಮಿಲಿಟರಿ ಬೇಸ್ ಅಥವಾ ನಾಗರಿಕ ಪ್ರದೇಶಗಳ ಮೇಲೆ ಸರ್ಜಿಕಲ್ ದಾಳಿ ನಡೆಸಿಲ್ಲ ಅಂತೇಳಿ ನಿನ್ನೆ ನಾವು ಸ್ಟೇಟ್ಮೆಂಟ್ ಅನ್ನು ಕೊಟ್ಟಿದ್ವಿ. ಇವತ್ತು ನಾವೇ ಸ್ಟೇಟ್ಮೆಂಟ್ ಅನ್ನು ಕೊಟ್ಟಿದ್ದೀವಿ. ಲಾಹೋರ್ನ ಏರ್ ಡಿಫೆನ್ಸ್ ಸಿಸ್ಟಮ್ನ ಮೇಲೆ ದಾಳಿಯನ್ನು ಮಾಡಿದ್ದೀವಿ, ನಾವು ಅದನ್ನು ಡೆಸ್ಟ್ರಾಯ್ ಮಾಡಿದ್ದೀವಿ ಅಂತೇಳಿ ವಿ ಅನೌನ್ಸ್ಡ್. ನಾವು ಒಪ್ಕೊಂಡಿದ್ದೀವಿ ನಾವು ದಾಳಿಯನ್ನು ಮಾಡಿದ್ದೀವಿ ಅಂತ. ಇದಾದ ಬಳಿಕ ಪಾಕಿಸ್ತಾನದ ಪ್ರಧಾನಮಂತ್ರಿ ಡೈಲಾಗ್ ಹೊಡೆದ್ರೆ ಅಲ್ಲಿಯ ಜನನೇ ನಂಬಲ್ಲ, ಪಾಕಿಸ್ತಾನದ ಜನನೇ ನಂಬಲ್ಲ. ನಗಬಾರದ ಜಾಗದಲ್ಲೆಲ್ಲ ನಗ್ತಾರೆ ಅಷ್ಟೇ ಪಾಕಿಸ್ತಾನದ ಪ್ರಧಾನಮಂತ್ರಿಯನ್ನ ನೋಡಿ ಅಲ್ಲಿಯ ಜನ, ಪಾಕಿಸ್ತಾನದ ಜನ. ನಾವು ಅಫಿಷಿಯಲ್ ಅನೌನ್ಸ್ ಮಾಡಿದ್ದೀವಿ ಇವತ್ತು. ಲಾಹೋರ್ನ ಏರ್ ಡಿಫೆನ್ಸ್ ಸಿಸ್ಟಮ್ ಅನ್ನ ನಾವು ಡೆಸ್ಟ್ರಾಯ್ ಮಾಡಿದ್ದೀವಿ ಅಂತೇಳಿ ನಾವು ಅಧಿಕೃತವಾಗಿ ಹೇಳಿದ್ದೀವಿ.